Hello guys, welcome back to my YouTube channel. This is your Flying Boy 46. ಸೊ ವಿಷಯ ಏನಂದರೆ, ನಾನು ಬಂದಿದ್ದೇನೆ ದುಬೈ. ಸೊ ವರ್ಕಿಗೆ ಬಂದಿದ್ದೇನೆ. ಸೊ ಇಲ್ಲಿ ದುಬೈಯಲ್ಲಿ ತುಂಬ ಕಷ್ಟ ಆಗ್ತಿದೆ. ಸೊ ಕಷ್ಟ ಅಂದರೆ ಕೆಲಸದ ವಿಷಯದಲ್ಲೆಲ್ಲ, ನಾವು ಊರಲ್ಲಿದ್ವಲ್ಲ. ಸೊ ಊರಲ್ಲಿ ನಾವು ಸೆಟ್ ಆಗಿರ್ತೀವಿ, ಎಲ್ಲರ ಜೊತೆ ಫ್ರೆಂಡ್ಸ್ ಎಲ್ಲ ಮಾತಾಡಿ, ಫ್ಯಾಮಿಲಿ ಎಲ್ಲ. ಸೊ ನಮಗೆ ಇಲ್ಲಿ ದುಬೈಗೆ ಬಂದಮೇಲೆ ಯಾರೂ ಇಲ್ಲ. ಸೊ ನಾವಾಯಿತು, ರೂಮ್ ಆಯಿತು, ಕೆಲಸ ಆಯಿತು ಅಷ್ಟೇ. ಸೊ ಇಲ್ಲಿ ನಿಮಗೆ ದುಬೈಯಲ್ಲಿ ಸೆಟ್ ಆಗಲಿಕ್ಕೆ ತುಂಬ ಟೈಮ್ ಬೇಕು. ಸೊ ಯಾಕೆ ಅಂದರೆ ವಿಷಯ, ನಿಮಗೆ ಇಲ್ಲಿ ಫುಡ್ಡಿದ್ದು, ನನಗೀಗ ಹೋಟ್ಲಲ್ಲಿ ವರ್ಕ್. ಸೊ ನನಗೆ ಫುಡ್ಡಿದೇನು ತೊಂದರೆ ಇಲ್ಲ. ಸೊ ನಿಮಗೆ ಬೇರೆ ಬೇರೆ ಈಗ ಕಡೆ ಕೆಲಸದಲ್ಲಿದ್ದರೆ ನಿಮಗೆ ಮೇನ್ ಫುಡ್ ತುಂಬ ಕಷ್ಟ ಆಗ್ತದೆ. ಸೊ ನನಗೆ ಫುಡ್ಡಿದೇನು ತೊಂದರೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮನಿಗೆ ತುಂಬ ವ್ಯಾಲ್ಯೂ ಇದೆ. ಸೊ ಮನಿ ಅಂದರೆ ಕರೆನ್ಸಿ. ನಮ್ಮದು ಇಂಡಿಯಾದ್ದು ₹1, ಇಲ್ಲಿದ್ದು ₹24. ಸೊ ಅದೇ ನಮ್ಮ ಇಂಡಿಯಾಕ್ಕೆ ₹1ಗೆ ₹24 ವ್ಯಾಲ್ಯೂ ಇದ್ದರೆ ಯಾರು ಕೆಲಸಕ್ಕೆ ದುಬೈಗೆ ಬರಬೇಕು ಅಂತಿಲ್ಲ. ಸೊ ನೀವೇನು ಫಸ್ಟ್ ಟೈಮ್ ದುಬೈಗೆ ಬರೋ ಪ್ಲ್ಯಾನ್ ಮಾಡಿದರೆ ಏನೆಲ್ಲ ತಗೊಂಡು ಬರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಸ್ಕಿಪ್ ಮಾಡದೆ ಈ ವಿಡಿಯೋದಲ್ಲಿ ನೋಡ್ತಾಯಿರಿ. ಸೊ ನೀವೇನಾದರೂ ಫಸ್ಟ್ ಜಾಬಿಗೆ ಬರೋದಾದರೆ ನಿಮ್ಮ ಲಗೇಜಲ್ಲಿ ಏನೆಲ್ಲ ಇರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮಗೆ ರೂಮ್ ಫುಡ್ ಅವರೇ ಪ್ರೊವೈಡ್ ಮಾಡೋದಾದರೆ, ಸೊ ಒಂದು ಕಡೆ ಫುಡ್ ಇರುತ್ತೆ, ಒಂದು ಕಡೆ ರೂಮ್ ಇರುತ್ತೆ. ಸೊ ನಾನು ಹೇಳೋದಂದರೆ, ಸೊ ನಿಮಗೆ ರೂಮ್ ಇದ್ದರೆ ಏನು ತರಬೇಕಂತ ಇಲ್ಲ. ಪಿಲ್ಲೋ ಆಗಲಿ, ಬೆಡ್ಶೀಟ್ ಆಗಲಿ, ಬ್ಲ್ಯಾಂಕೆಟ್ ಆಗಲಿ, ಯಾವುದು ಅವರೇ ಕೊಡ್ತಾರೆ. ಸೊ ನನಗೆ 2 ಕೂಡ ಇದೆ. ಸೊ ನಿಮಗೆ ಮೇಯ್ನಾಗಿ ಫುಡ್ ಮತ್ತು ರೂಮ್ ಫುಡ್ ಇಲ್ಲ ಅಂದರೆ, ಸೊ ನೀವು ಪ್ಲೇಟ್ಸ್, ಗ್ಲಾಸ್ ಎಲ್ಲ ತರಬೇಕಾಗ್ತದೆ. ಸೊ ನಿಮಗೆ ರೂಮ್ ಇಲ್ಲ ಅಂದರೆ, ಸೊ ರೂಮ್ ಕಡೆಯಿಂದ ನೀವು ಪಿಲ್ಲೋ, ಬೆಡ್ಶೀಟ್ ಎಲ್ಲ ತರಬೇಕಾಗ್ತದೆ. ಸೊ ಅದೇ 2 ಥಿಂಗ್ಸ್. ಮತ್ತು ವಿಷಯ ಏನಂದರೆ, ನಿಮಗೆ ಮೇಯ್ನಾಗಿ ಇಲ್ಲಿ ಕ್ಲೀನ್ ಶೇವ್ ಮಾಡಬೇಕು ಜಾಬ್ಗೆ. ಡೆಲಿವರಿ ಬಾಯ್ ಆದರೆ ಕೂಡ ಮಾಡಬೇಕು, ಕೆಲವರು ಮಾಡೋದಿಲ್ಲ. ಸೊ ನಿಮಗೆ ಅದೇ ಮೇನ್ ಥಿಂಗ್ಸ್ ಆಗಿ ಒಂದು ಬೆಡ್ಶೀಟ್ ಬೇಕು, ಒಂದು ಪಿಲ್ಲೋ, ಮತ್ತು ಊಟದ ಪ್ಲೇಟ್, ಗ್ಲಾಸ್, ಮತ್ತು ಕ್ಲೀನ್ ಶೇವ್ ಮಾಡಲಿಕ್ಕೆ ಬ್ಲೇಡ್, ಸೋಪ್, ಫೇಸ್ ವಾಶ್, ಸನ್ಸ್ಕ್ರೀನ್, ಹಾಗೂ ನಮ್ಮದು ಮೇನ್ ಶ್ಯಾಂಪು ಎಲ್ಲ ಆಗ್ತಾವಲ್ಲ. ಸೊ ಅದು ನೀವೇನಾದರೂ ನಿಮ್ಮ ಊರಲ್ಲಿ ಹಾಕೋದಾದರೆ ಇಲ್ಲಿ ತರಬೇಕಾಗ್ತದೆ. ಮತ್ತು ಯಾಕೆಂದರೆ ಇಲ್ಲಿದ್ದು ನೀರು ಸ್ವಲ್ಪ ಬಿಸಿ ನೀರು ಮತ್ತು ತಣ್ಣೀರು 2 ಕೂಡ ಇದೆ. ಆದರೆ ನಮ್ಮ ಊರಿನ ಥರ ಅಲ್ಲ ಇಲ್ಲಿ ನೀರು. ಮತ್ತು ಮೇಯ್ನಾಗಿ ಬೇಕಾದದ್ದು ನಿಮಗೆ ಈಗ ಚಳಿ ಸೀಸನ್. ಸೊ ಮಂಕಿ ಕ್ಯಾಪ್ ಬೇಕಾಗ್ತದೆ. ಸೊ ಮೇನ್ ಸಾಕ್ಸ್, ಶೂಸು, ಮಂಕಿ ಕ್ಯಾಪ್, ಜಾಕೆಟ್ಸ್, ಸೊ ಅದೆಲ್ಲ ಬೇಕು. ಮತ್ತೊಂದು ಮೇನ್ ಥಿಂಗ್ ಏನಂದರೆ, ನೀವು ನಾನೀಗ ಮಂಗಳೂರಿಂದ ಬಂದದ್ದು. ಸೊ ನೀವು GPay ಯಾವುದು ವರ್ಕ್ ಆಗೋದಿಲ್ಲ ಇಲ್ಲಿ. ಸೊ ನಿಮಗೆ ವಿಷಯ ಏನಂದರೆ, ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಹತ್ರ ಕ್ಯಾಶ್ ತರಬೇಕು. ನೀವು GPayಯಲ್ಲಿ ಹಣ ಇದ್ದರೆ ಎಂತ ಆಗೋದಿಲ್ಲ. ಸೊ ನೀವು ಕ್ಯಾಶ್ ತರಬೇಕಿಲ್ಲಿ. ಸೊ ನೀವು ಇಲ್ಲಿ ಕ್ಯಾಶ್ ತಂದರೆ ಎಕ್ಸ್ಚೇಂಜ್ ಮಾಡ್ಬೋದು. ಹೇಗೆ ಅಂದರೆ, ನೀವು ಏರ್ಪೋರ್ಟಲ್ಲಿ ಸಿಗ್ತದಂತೆ. ಸೊ ಅಲ್ಲಿ ನೀವು ಎಕ್ಸ್ಚೇಂಜ್ ಮಾಡಬೇಡಿ, ಯಾಕೆಂದರೆ ಅಲ್ಲಿ ಕಡಿಮೆ ಕೊಡ್ತಾರಂತ ಹೇಳ್ತಿದ್ರು. ಸೊ ಇಲ್ಲಿ ನಿಮಗೆ ಯಾವ ಲೊಕೇಶನಲ್ಲಿ ವರ್ಕ್ ಇದೆ, ಸೊ ಆ ಬ್ಯಾಂಕ್ ಹತ್ತಿರ, ಆ ಕೆಲಸದ ಹತ್ತಿರವೇ ನಿಮಗೆ ಬ್ಯಾಂಕ್ ಇರುತ್ತೆ. ಸೊ ಆ ಬ್ಯಾಂಕಲ್ಲಿ ನೀವು ಹೋದರೆ ಮನಿ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ಯಾವುದು GPay ವರ್ಕ್ ಆಗೋದಿಲ್ಲ, ಯಾವುದು ಕೂಡ ಆ್ಯಪ್ ವರ್ಕ್ ಆಗೋದಿಲ್ಲ. ನಿಮಗೆ ಇಲ್ಲಿ ಏನಾದರೂ ಶಾಪಿಂಗ್ ಮಾಡಬೇಕಾದ್ರೆ ಇಲ್ಲಿದು ದಿರಮೇ ಬೇಕು, ಅಂದರೆ ಕ್ಯಾಶ್ ಬೇಕು ಇಲ್ಲಿ. ಸೊ ನಿಮಗೆ GPay ಯಾವುದು ವರ್ಕ್ ಆಗೋದಿಲ್ಲ, ATM ಕಾರ್ಡ್ ಯಾವುದು ವರ್ಕ್ ಆಗೋದಿಲ್ಲ. ಸೊ ನಿಮಗೆ ಇಲ್ಲಿಂದ ಮಂಗಳೂರಿಗೆ ಕಳಿಸ್ಬೋದು, ಅಲ್ಲ ನಿಮ್ಮ ಊರಿಗೆ ಫ್ರೆಂಡ್ಸಿಗೆ ಯಾರಿಗಾದರೂ GPay ಮಾಡೋದಾದರೆ ಹಣ ಕಳಿಸ್ಬೋದು, ಕರೆಂಟ್ ಬಿಲ್ ಕಟ್ಬೋದು, ಎಂತ ಸಹ ಮಾಡ್ಬೋದು ಇಲ್ಲಿಂದ. ಬಟ್ ನಿಮಗೆ ಇಲ್ಲಿಂದ ಯಾವುದು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಇಂಡಿಯಾ ಕರೆನ್ಸಿಯಿಂದ. ಸೊ ಎಕ್ಸ್ಚೇಂಜ್ ಮಾಡಬೇಕು. GPay ಆಗೋದಿಲ್ಲ, ಟ್ಯಾಪ್ ಆಗೋದಿಲ್ಲ, ATM ಯಾವುದು, ಕ್ರೆಡಿಟ್ ಕಾರ್ಡ್ ಯಾವುದು ಆಗೋದಿಲ್ಲ. ಮತ್ತೊಂದು ವಿಷಯ ಏನಂದರೆ, ಒಂದು ಸಿಮ್ ಕಾರ್ಡ್ ಯೂಸ್ ಆಗೋದಿಲ್ಲ. ಸೊ ಇಲ್ಲಿ ಏನಂದರೆ ನೆಟ್ವರ್ಕ್ 0, ನಮ್ಮ ಇಂಡಿಯಾದ ಸಿಮ್ 0. ಬಟ್ ನಿಮಗೆ ನಾವು ಯಾವ ಕಡೆ ವರ್ಕ್ ಮಾಡ್ತೇವೆ ಅಲ್ಲಿ ವೈಫೈ ಇರುತ್ತೆ, ಫ್ರೀ ವೈಫೈ ಇರುತ್ತೆ. ಮತ್ತು ರೂಮ್ ಕಡೆ ಆದರೆ 20 ದಿರಮ್ ಶೇರಿಂಗ್ ಬರುತ್ತೆ. ಸೊ ಅದಿದೆ ದಿರಮ್.
ಸೊ 20 ದಿರಮ್ ಕೊಟ್ಟು ವೈಫೈ ನಾವು ತೊಗೊಳ್ಬೇಕು. ನಮಗೆ ವೈಫೈ ಕಾಲಿಂಗ್ ಓನ್ಲಿ, ಮನೆ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದರೂ ಕಾಲ್ ಮಾಡೋದಾದ್ರೆ ವೈಫೈಯಿಂದ ವಾಟ್ಸಪ್ ಕಾಲ್ ಮಾಡಬೇಕು. ಹೀಗೆ ನಾರ್ಮಲ್ ಕಾಲ್ ಹೋಗೋದಿಲ್ಲ. ಬಟ್ ನಮಗೆ OTP ಎಲ್ಲ ಬರುತ್ತೆ. ಇಂಡಿಯಾದು ರೀಚಾರ್ಜ್ ಇರಬೇಕು ಮಿನಿಮಮ್. ಈಗ ನಾವು 259 399 ಮಾಡ್ತಿರ್ತೇವೆ ಜಿಯೋದಲ್ಲಿ, ಇಲ್ಲಾಂದರೆ ಏರ್ಟೆಲಲ್ಲಿ, ಯಾವುದಾದ್ರೂ ಕೂಡ ಆ ರೀಚಾರ್ಜ್ ಇರಬೇಕು. ಇಲ್ಲಾಂದರೆ ನಿಮ್ಮ ಸಿಮ್ ಡೆಡ್ ಆಗುತ್ತೆ. OTP ಬರುತ್ತೆ ಬಟ್ ನಿಮಗೆ ಕಾಲ್ ಬರೋದಿಲ್ಲ, ಯಾಕೆಂದರೆ ಅಲ್ಲಿ ಸ್ವಿಚ್ ಆಫ್ ಅಂತ ಬರುತ್ತೆ ಬೇರೆಯವ್ರು ಕಾಲ್ ಮಾಡೋದು ಆ ನಂಬರ್ಗೆ. ಬಟ್ ಇಲ್ಲಿದ್ದು ಸಿಮ್ ಸಿಗುತ್ತೆ. ಇಲ್ಲಿದ್ದು ನಿಮಗೆ ಕೆಲಸ ಎಲ್ಲ ಆದಮೇಲೆ ನಿಮಗೆ ಇಲ್ಲಿ ಸಿಗುತ್ತೆ, ಸಿಮ್ ಸಿಗುತ್ತೆ. ಅದು ಎಷ್ಟು ಸಿಗುತ್ತೆ, ಇಲ್ಲಿದ್ದು ರೇಟ್ ಎಷ್ಟು ಗೊತ್ತಿಲ್ಲ ನನಗೆ. ಅದು ಗೊತ್ತಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ. ನಂದು ಈಗ ವಿಸಿಟಿಂಗ್ ವೀಸಾ. ಸೊ ನನಗೆ ಈ ವೀಸಾ ಆದಮೇಲೆ ನನಗೆ ಅದೊಂದು ಕಾರ್ಡ್ ಬರುತ್ತೆ. ಕಾರ್ಡ್ ಆದಮೇಲೆ ನಮಗೆ ಸಿಮ್ ಸಿಗುತ್ತೆ. ಸೊ ಅದಕ್ಕೆ ನಾವು ರೀಚಾರ್ಜ್ ಮಾಡಬೇಕು. ಅದರಿಂದ ನಾವು ಮನೆಗೆ ಮಿಸ್ ಕಾಲ್ ಕೊಡ್ಬೋದು, ಕಾಲ್ ಮಾಡ್ಬೋದಾ ಅಂತ ಐ ಥಿಂಕ್. ಇಷ್ಟಿಷ್ಟು ಹಣ ಕಟ್ಟಾಗ್ತದೆ ಅದಕ್ಕೆ. ಸೊ ನಮ್ಮ ಇಂಡಿಯಾದ್ದು ಸಿಮ್ ವರ್ಕ್ ಆಗೋದಿಲ್ಲ, ವೈಫೈ ಇದ್ದರೆ ಮಾತ್ರ. ಮತ್ತೊಂದು ಮೇನ್ ಥಿಂಗ್ ಏನಂದರೆ ನಿಮ್ಮ ಹತ್ರ ಕರೆನ್ಸಿ ಇರಬೇಕು. ಜಿಪೇ ಯಾವುದು ವರ್ಕ್ ಆಗೋದಿಲ್ಲ, ಫೋನ್ಪೇ ಯಾವುದು ಕೂಡ ವರ್ಕ್ ಆಗೋದಿಲ್ಲ. ಮತ್ತು ಇಲ್ಲಿ ಹೆವಿ ರೇಟ್ ಅಂದರೆ ನಾನು ಮೊನ್ನೆ ಒಂದು ಆರೆಂಜ್ ತೊಗೊಂಡೆ. ಒಂದು ಬಾಳೆಹಣ್ಣು 2 ದಿರಮ್ ಕೊಟ್ಟೆ. 2 ದಿರಮ್ ಅಂದರೆ ಇಂಡಿಯಾದು 50 ರೂಪಾಯಿ. ಒಂದು ಬಾಳೆಹಣ್ಣು, ಒಂದು ಆರೆಂಜ್ 50 ರೂಪಾಯಿ ಎರಡಕ್ಕೆ. ಸೊ ಅದೇ ನಮ್ಮ ಮಂಗಳೂರಲ್ಲಿ ಆಗಿದ್ದರೆ 10 ರೂಪಾಯಿಗೆ ಒಂದು ಬಾಳೆಹಣ್ಣು ಸಿಗ್ತಿತ್ತು. ಮತ್ತು ಒಂದು ಆರೆಂಜ್ ಒಂದು 10 ರೂಪಾಯಿ. ಮನಿಗೆ ಕರೆನ್ಸಿ ವ್ಯಾಲ್ಯೂ ಜಾಸ್ತಿ. ಅದೇ ನಮ್ಮದು ಇಂಡಿಯಾಕ್ಕೆ 1 ರೂಪಾಯಿಗೆ 24 ರೂಪಾಯಿ ವ್ಯಾಲ್ಯೂ ಇದ್ದರೆ ಇಲ್ಲಿ ಬರಬೇಕು ಅಂತಿಲ್ಲ ಯಾರು ದುಡಿಲಿಕ್ಕೆ. ಸೊ ಗಾಯ್ಸ್, ಇದೇ ನನ್ನ ದುಬೈದು ಫಸ್ಟ್ ವ್ಲಾಗ್. ಒಳ್ಳೆ ಆಗ್ತದೆ, ಯಾಕೆಂದರೆ ಮನೆ ಬಿಟ್ಟು ಬೇರೆ ಕಡೆ ಕೆಲಸ ಮಾಡಿದವರಿಗೆ ಒಳ್ಳೆ ಆಗ್ತದೆ. ಮನೆಯಲ್ಲೇ ಇದ್ದು ಕೆಲಸಕ್ಕೆ ಹೋಗಿ ವಾಪಸ್ ಮನೆಗೆ ಬರೋವರಿಗೆ ಇಲ್ಲಿ ಬೋರ್ ಆಗ್ತದೆ ಸ್ವಲ್ಪ. ಯಾಕೆಂದರೆ ಯಾರು ಇರೋದಿಲ್ಲ ಮಾತಾಡಲಿಕ್ಕೆ, ಫ್ರೆಂಡ್ಸ್ ಯಾರು ಇರೋದಿಲ್ಲ. ಊರಲ್ಲಿ ಆದರೆ ಎಲ್ಲಿಗೆ ಸಹ ಹೋಗ್ಬೋದು. ಬಟ್ ಇಲ್ಲಿ ರೂಮ್ ಆಯಿತು, ಕೆಲಸ ಆಯಿತು ಅಷ್ಟೇ. ಸೊ ಗಾಯ್ಸ್, ಇದೇ ನನ್ನ ದುಬೈದು ಫಸ್ಟ್ ವೀಡಿಯೋ. ನನಗೆ ಟೈಮ್ ಸಿಗೋದಿಲ್ಲ ವೀಡಿಯೋ ಮಾಡಲಿಕ್ಕೆ, ಯಾಕೆಂದರೆ ಇಲ್ಲಿ ಒಂದು 3 ದಿವಸ ಆದದಷ್ಟೇ. ಎಲ್ಲಿ ಹೋಗೋದು, ಎಲ್ಲಿ ಕೆಲಸ, ಎಲ್ಲಿ ಅಂತ ಕರೆಕ್ಟ್ ಆಗಲಿಲ್ಲ. ಸೊ ಟೈಮ್ ಇದ್ದರೆ ನಾನು ಮಾಡ್ತಿರ್ತೇನೆ. ಸೊ ಇದು ನನ್ನ ಫಸ್ಟ್ ವೀಡಿಯೋ ಗಾಯ್ಸ್. ಹೀಗೇನು ಸಪೋರ್ಟ್ ಮಾಡ್ತೀರಿ. ದುಬೈಯಲ್ಲಿ ಅಷ್ಟೇನು ಗೊತ್ತಿಲ್ಲ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.